ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಗ್ನಿ ಸಾಕ್ಷಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಸಾಕ್ಷಿ ಇಂಟರ್ವ್ಯೂಗೆ ಹೋಗಲು ಹೆದರುತ್ತಿರುತ್ತಾಳೆ. ಆಗ ತಂಗಿ ಭೂಮಿ ಅಕ್ಕನಿಗೆ ಧೈರ್ಯ ತುಂಬಿ ನಿನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಡು ಎಂದು ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಅತ್ತೆ ಮಂಜರಿ ನಾಟಕೀಯವಾಗಿ ಸಾರಿ ಕೇಳಿ ನಾವೆಲ್ಲ ಒಂದೇ ಎನ್ನುತ್ತಾಳೆ. ಆದರೆ ಸಾಕ್ಷಿ, ನಿಮ್ಮನ್ನು ನಾವು ಅಮ್ಮ ಎಂದು ನೋಡುವುದನ್ನು ನಿಲ್ಲಿಸಿದ್ದೇವೆ, ನೀವು ನಾಟಕ ನಿಲ್ಲಿಸಿ ಎಂದು ಬಾಯಿ ಮುಚ್ಚಿಸಿ ಹೊರಟು ಹೋಗ್ತಾಳೆ. ಇತ್ತ ಸಾಕ್ಷಿಯ ಗಾಡಿ ಪಂಚರ್ ಆಗಿದ್ದರಿಂದ ಸಿಂಧು ಮತ್ತು ಬಿಂದು ಅವಳನ್ನು ನೋಡಿ ಆಡ್ಕೊಳ್ಳುತ್ತಾಳೆ. ಕೊನೆಗೆ ಸಾಕ್ಷಿ ಕ್ಯಾಬ್ ಸಿಗದೆ ಆಟೋದಲ್ಲಿ ಇಂಟರ್ವ್ಯೂಗೆ ಹೊರಡುತ್ತಾಳೆ. ಮತ್ತೊಂದೆಡೆ ಮಗಳು ಬಿಂದು ತನ್ನ ಅಮ್ಮ ಮಂಜರಿಗೆ ತನಗೊಬ್ಬ ಶ್ರೀಮಂತ, ಆಲ್ರೆಡಿ ಎತ್ತರದ ಗಡ್ಡವಿರುವ ಬಾಯ್ ಫ್ರೆಂಡ್ ಇದ್ದಾನೆ ಎಂದು ಸುಳ್ಳು ಕತೆ ಕಟ್ಟಿರ್ತಾಳೆ. ಇದೇ ಸಮಯದಲ್ಲಿ ಸಾಕ್ಷಿಯ ಅಡ್ರೆಸ್ ಹುಡುಕಿಕೊಂಡು ಅಗ್ನಿ ಅವಳ ಮನೆಗೆ ಬರುತ್ತಾನೆ. ಅಗ್ನಿಯ ಶ್ರೀಮಂತಿಕೆ, ಗಡ್ಡ ಮತ್ತು ಹೈಟ್ ನೋಡಿ ಮಂಜರಿ ಇವನೇ ಬಿಂದುವಿನ ಬಾಯ್ ಫ್ರೆಂಡ್ ಅಂದ್ಕೊಂಡು ಬಿಡ್ತಾಳೆ. ಒಳಗಡೆ ಕರೆದು ಕೂರಿಸಿ ಬನ್ನಿ ಅಳಿಯಂದ್ರೆ ಎಂದು ಅತಿಯಾದ ಸತ್ಕಾರ ಮಾಡಲು ಶುರು ಮಾಡುತ್ತಾಳೆ. ಅಗ್ನಿ ತಾನು ಯಾರೋ ಬೇರೆ ಎಂದು ಹೇಳಲು ಹೋದರೂ ಕೇಳದ ಮಂಜರಿ ಅವನ 1.5 ಲಕ್ಷದ ವಾಚು, ಫೋನು ನೋಡಿ ಫಿದಾ ಆಗಿ ತಕ್ಷಣ ಎಂಗೇಜ್ಮೆಂಟ್ ಮಾಡಿಕೊಳ್ಳೋಣ ಎಂದು ಶಾಕ್ ಕೊಡುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಸಿಂಧು ಮತ್ತು ಬಿಂದು ಅಗ್ನಿಯನ್ನು ನೋಡಿ ದಂಗಾಗುತ್ತಾರೆ. ಮಂಜರಿ ಅಗ್ನಿಯನ್ನು ಬಿಂದುವಿನ ಭಾವ ಎಂದು ಪರಿಚಯಿಸಿದಾಗ ಬಿಂದು ಇವನ್ಯಾರು ಅಂತಲೇ ನನಗೆ ಗೊತ್ತಿಲ್ಲ ಎಂದು ಸತ್ಯ ಹೇಳ್ತಾಳೆ. ಇದರಿಂದ ಹೆದರಿದ ಅಗ್ನಿ ನಾನು ದಾರಿ ತಪ್ಪಿ ಬಂದಿದ್ದೇನೆ ಎಂದು ಅಲ್ಲಿಂದ ಎದ್ನೋ ಬಿದ್ನೋ ಎಂದು ಓಡಿ ಹೋಗ್ತಾನೆ. ಮತ್ತೊಂದೆಡೆ ಸಾಕ್ಷಿ ಇಂಟರ್ವ್ಯೂನಲ್ಲಿ ತುಂಬ ಅದ್ಭುತವಾಗಿ ಉತ್ತರ ನೀಡಿ ಕೆಲಸಕ್ಕೆ ಸೆಲೆಕ್ಟ್ ಆಗ್ತಾಳೆ. ಆದರೆ ಅಲ್ಲಿನ ಅಧಿಕಾರಿಗಳು ನಿಮ್ಮ ಸರ್ಟಿಫಿಕೇಟ್ ಸ್ಟಾಪ್, ಕಾಫಿ ಕೊಡಿ ಎಂದಾಗ ಸಾಕ್ಷಿ ತನ್ನ ಪ್ರಾಮಾಣಿಕತೆ ಮೆರೆದು ನನ್ನ ಹತ್ತಿರ ಯಾವುದೇ ಸರ್ಟಿಫಿಕೇಟ್ ಇಲ್ಲ, ನಾನು ಓದಿಯೇ ಇಲ್ಲ ಎಂದು ನಿಜ ಹೇಳಿಬಿಡುತ್ತಾಳೆ. ಇದನ್ನು ಕೇಳಿ ಅಲ್ಲಿದ್ದವರಿಗೆ ದೊಡ್ಡ ಶಾಕ್ ಆಗುತ್ತದೆ. ನಾಳೆ ಸಂಚಿಕೆಯಲ್ಲಿ ಸಾಕ್ಷಿ ನಿಜ ಹೇಳಿದ್ದರಿಂದ ಕೆಲಸ ಕಳೆದುಕೊಳ್ಳುತ್ತಾಳೆ. ಇದರಿಂದ ಅವಳ ಮಾವ ನಾರಾಯಣ ಅವರು ಇವತ್ತು ಒಂದು ಸುಳ್ಳು ಹೇಳಿ ಕೆಲಸ ತೆಗೆದುಕೊಂಡಿದ್ದರೆ ನಿನ್ನ ತಂಗಿ ಭವಿಷ್ಯ ಚೆನ್ನಾಗಿರುತ್ತಿತ್ತು ಎಂದು ಬೇಜಾರು ಮಾಡಿಕೊಳ್ತಾರೆ. ಇತ್ತ ಅಗ್ನಿಯ ತಂದೆ ಅರವಿಂದ್ ಆಫೀಸ್ನಲ್ಲಿ PA ಅಪಾಯಿಂಟ್ಮೆಂಟ್ಗಾಗಿ ಇಂಟರ್ವ್ಯೂ ನಡೆಸುತ್ತಿದ್ದಾರೆ. ಮುಂದೆ ಸಾಕ್ಷಿ ಮತ್ತು ಅಗ್ನಿ ಹೇಗೆ ಮುಖಾಮುಖಿ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.